ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಈ ಒಂದು ಕ್ಲಾಸ್ನಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಸ್ಟ್ರಕ್ಚರ್ ಆಫ್ ಟೆನ್ಸ್, ಯೂಸೇಜ್ ಆಫ್ ಹೆಲ್ಪಿಂಗ್ ವರ್ಬ್ಸ್, ವಿಲ್ ಬಿ ಪ್ಲಸ್ ವರ್ಬ್ಸ್ ಇವುಗಳನ್ನು ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು, ಈ ಒಂದು ಟೆನ್ಸನ್ನು ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ಈ ಒಂದು ಕ್ಲಾಸ್ನಲ್ಲಿ ನಾನು ನಿಮಗೆ ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನಮ್ಮ ಚಾನಲನ್ನು ಇದೇ ಮೊದಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ಫ್ಯೂಚರ್ ಟೆನ್ಸ್ನಲ್ಲಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ನ ಕಂಪ್ಲೀಟ್ ಮಾಡಿದ್ದೇವೆ. ಈ ಒಂದು ಕ್ಲಾಸ್ನಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಟೆನ್ಸ್ನಲ್ಲಿ ನಾವು ಫ್ಯೂಚರ್ನಲ್ಲಿ ಈ ಒಂದು ಕೆಲಸಗಳನ್ನು ನಾವು ಮಾಡುತ್ತಾ ಇರುತ್ತೇವೆ ಎಂದು ಹೇಳುವಂಥ ಸಂದರ್ಭದಲ್ಲಿ ಈ ಒಂದು ಟೆನ್ಸನ್ನು ನಾವು ಯೂಸ್ ಮಾಡಬೇಕು. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಡೆಫಿನಿಷನ್ ನೋಡಿ. ದ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಯೂಸ್ಡ್ ಫಾರ್ ಎಕ್ಸ್ಪ್ರೆಸ್ ಅ ಕಂಟಿನ್ಯೂಸ್ ಆರ್ ಆನ್ ಗೋಯಿಂಗ್ ಆ್ಯಕ್ಷನ್ ದ್ಯಾಟ್ ಹ್ಯಾಪನ್ ಇನ್ ದ ಫ್ಯೂಚರ್. ಮುಂದೆ ಒಂದು ಸಮಯದಲ್ಲಿ ನಡೆಯುತ್ತಾ ಇರುವ ಕೆಲಸ ಅಥವಾ ಘಟನೆಗಳನ್ನು ಹೇಳುವಾಗ ನಾವು ಈ ಒಂದು ಟೆನ್ಸನ್ನು ಯೂಸ್ ಮಾಡಬೇಕು. ಈ ಕೆಲಸವು ಮುಂದಿನ ಕೆಲವು ಸಮಯದವರೆಗೂ ನಡೆಯುತ್ತಲೇ ಇರಬೇಕು. ಅಂದರೆ ಫ್ಯೂಚರ್ನಲ್ಲಿ ಈ ಒಂದು ಕೆಲಸ ಸ್ವಲ್ಪ ಸಮಯದವರೆಗೆ ನಡೆಯುತ್ತಲೇ ಇರಬೇಕು. ಆ ಕೆಲಸ ಇನ್ನು ಮುಂದೆ ಪ್ರಾರಂಭವಾಗಬಹುದು ಅಥವಾ ಪ್ರಾರಂಭವಾಗಿರಬಹುದು. ಫ್ಯೂಚರ್ನಲ್ಲಿ ಪ್ರಾರಂಭವಾಗಿರುವ ಕೆಲಸವನ್ನು ಹೇಳ್ಬೋದು. ಫ್ಯೂಚರ್ನಲ್ಲಿ ನಾವು ಈ ಕೆಲಸವನ್ನು ಪ್ರಾರಂಭಿಸಿರುತ್ತೇವೆ ಎಂದು ಹೇಳುವಾಗ ಈ ಒಂದು ಟೆನ್ಸನ್ನಲ್ಲೇ ಹೇಳಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ನಾಳೆ ಶಾಲೆಗೆ ಹೋಗುತ್ತಾ ಇರುತ್ತೇನೆ ಅಂದರೆ ನಾನು ನಾಳೆ ಈ ಸಮಯಕ್ಕೆ ನಾನು ಆ ಒಂದು ಕೆಲಸದಲ್ಲಿ ತೊಡಗಿರುತ್ತೇನೆ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿದೆ ನೋಡಿ. ಇಲ್ಲಿ ಸಬ್ಜೆಕ್ಟ್ ಇರುತ್ತೆ, ಹೆಲ್ಪಿಂಗ್ ವರ್ಬನ್ನು ನಾವು ವಿಲ್ ಬಿಯನ್ನು ಯೂಸ್ ಮಾಡಬೇಕು. ವರ್ಬ್ V1 ಆಗಿರುತ್ತೆ, ಪ್ಲಸ್ INGಯನ್ನು ಸೇರಿಸಬೇಕು, ಪ್ಲಸ್ ಆಬ್ಜೆಕ್ಟನ್ನು ನಾವಿಲ್ಲಿ ವಾಕ್ಯದಲ್ಲಿ ಬಳಸಬೇಕಾಗತ್ತೆ. ಇಲ್ಲಿ ಎಲ್ಲ ಸಬ್ಜೆಕ್ಟಿಗೂ ನಾವು ವಿಲ್ ಬಿಯನ್ನು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಿ ವಾಕ್ಯ ರಚನೆಯನ್ನು ಮಾಡಬೇಕಾಗತ್ತೆ. ಐ ವಿಲ್ ಬಿ, ವಿ ವಿಲ್ ಬಿ, ಯು ವಿಲ್ ಬಿ, ಹಿ ವಿಲ್ ಬಿ, ಶಿ ವಿಲ್ ಬಿ, ಇಟ್ ವಿಲ್ ಬಿ, ಕಿರಣ್ ವಿಲ್ ಬಿ, ದೇ ವಿಲ್ ಬಿ. ಪ್ಲೂರಲ್ ಫಾರ್ಮ್ ಬಂದಾಗೂ ನಾವು ವಿಲ್ ಬಿಯನ್ನು ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ವರ್ಬ್ V1 ನಾವು ING ಪ್ರತ್ಯಯವನ್ನು ಸೇರಿಸಿ ಬರಿಬೇಕು. ಪಾಸಿಟಿವ್ ಎಕ್ಸಾಂಪಲ್ಸ್ ಹೇಗಿದೆ ನೋಡಿ. ಇಲ್ಲಿ ಸಬ್ಜೆಕ್ಟ್ ಆದಮೇಲೆ ನಾವು ವಿಲ್ ಬಿಯನ್ನು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಿ, ಅದಾದ ನಂತರ ING ಪ್ರತ್ಯಯವನ್ನು ಹೊಂದಿರುವಂಥ ಕ್ರಿಯಾಪದವನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಐ ವಿಲ್ ಬಿ ಲರ್ನಿಂಗ್ ಗ್ರಾಮರ್ ಟುಮಾರೋ, ವಿ ವಿಲ್ ಬಿ, ಯು ವಿಲ್ ಬಿ, ಹಿ ವಿಲ್ ಬಿ, ಶಿ ವಿಲ್ ಬಿ, ಇಟ್ ವಿಲ್ ಬಿ, ಕಿರಣ್ ವಿಲ್ ಬಿ, ದೇ ವಿಲ್ ಬಿ ಲರ್ನಿಂಗ್ ಗ್ರಾಮರ್ ಟುಮಾರೋ. ಇಲ್ಲಿ ಕನ್ನಡದಲ್ಲೂ ಕೂಡ ನಾವು ಎಕ್ಸಾಂಪಲ್ಸ್ಗಳನ್ನು ನೋಡಿ ಹೇಗಿದೆ. ನಾನು ನಾಳೆ ವ್ಯಾಕರಣವನ್ನು ಕಲಿಯುತ್ತಾ ಇರುತ್ತೇನೆ, ನಾವು ನಾಳೆ ವ್ಯಾಕರಣವನ್ನು ಕಲಿಯುತ್ತಾ ಇರುತ್ತೇವೆ, ಅವನು ನಾಳೆ ವ್ಯಾಕರಣವನ್ನು ಕಲಿಯುತ್ತಾ ಇರುತ್ತಾನೆ, ಅವಳು ನಾಳೆ ವ್ಯಾಕರಣವನ್ನು ಕಲಿಯುತ್ತಾ ಇರುತ್ತಾಳೆ, ಕಿರಣ್ ನಾಳೆ ವ್ಯಾಕರಣವನ್ನು ಕಲಿಯುತ್ತಾ ಇರುತ್ತಾನೆ. ನಾವು ಫ್ಯೂಚರ್ನಲ್ಲಿ ಈ ಕೆಲಸವನ್ನು ಮಾಡುತ್ತಾ ಇರುತ್ತೇವೆ ಎಂದು ಹೇಳುವಾಗ ನಾವು ಇದೇ ಥರ ವಾಕ್ಯಗಳನ್ನು ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ನೆಗೆಟಿವ್ ಸೆಂಟೆನ್ಸ್ ನೋಡಿ ಹೇಗಿದೆ. ನಾವು ಫ್ಯೂಚರ್ನಲ್ಲಿ ಆ ಕೆಲಸವನ್ನು ಮಾಡುತ್ತಾ ಇರುವುದಿಲ್ಲ ಎಂದು ಹೇಳುವಾಗ ನೆಗೆಟಿವ್ ಸೆಂಟೆನ್ಸನ್ನು ಯಾವ ಥರ ಮಾಡಬೇಕು ನೋಡಿ. ಐ ವಿಲ್ ನಾಟ್ ಬಿ ಲರ್ನಿಂಗ್ ಗ್ರಾಮರ್ ಟುಮಾರೋ. ಇಲ್ಲೇ ವಿಲ್ ಮತ್ತು ಬಿ ಮಧ್ಯೆ ನಾಟನ್ನು ಸೇರಿಸಿದಾಗ ಇದು ನೆಗೆಟಿವ್ ಸೆಂಟೆನ್ಸ್ ಎಂದು ಫಾರ್ಮೇಷನ್ ಈ ರೀತಿ ಇರುತ್ತೆ. ವಿ ವಿಲ್ ನಾಟ್ ಬಿ, ಯು ವಿಲ್ ನಾಟ್ ಬಿ, ಹಿ ವಿಲ್ ನಾಟ್ ಬಿ, ಶಿ ವಿಲ್ ನಾಟ್ ಬಿ, ಇಟ್ ವಿಲ್ ನಾಟ್ ಬಿ, ಕಿರಣ್ ವಿಲ್ ನಾಟ್ ಬಿ,
ದೇ ವಿಲ್ ನಾಟ್ ಬಿ ಲರ್ನಿಂಗ್ ಗ್ರಾಮರ್ ಟುಮಾರೋ. ಅದೇ ರೀತಿಯಾಗಿ ಕನ್ನಡದಲ್ಲೂ ಕೂಡ ನೋಡಿ ಹೇಗಿರುತ್ತೆ. ನಾನು ನಾಳೆ ವ್ಯಾಕರಣವನ್ನು ಕಲಿಯುತ್ತಿರುವುದಿಲ್ಲ, ನಾವು ನಾಳೆ ವ್ಯಾಕರಣವನ್ನು ಕಲಿಯುತ್ತಿರುವುದಿಲ್ಲ, ನೀವು ನಾಳೆ ವ್ಯಾಕರಣವನ್ನು ಕಲಿಯುತ್ತಿರುವುದಿಲ್ಲ, ಅವನು ನಾಳೆ ವ್ಯಾಕರಣವನ್ನು ಕಲಿಯುತ್ತಿರುವುದಿಲ್ಲ, ಕಿರಣ್ ನಾಳೆ ವ್ಯಾಕರಣವನ್ನು ಕಲಿಯುತ್ತಿರುವುದಿಲ್ಲ. ನಾವು ಫ್ಯೂಚರ್ನಲ್ಲಿ ಆ ಕೆಲಸವನ್ನು ಮಾಡುತ್ತಿರುವುದಿಲ್ಲ ಎಂದು ಹೇಳುವಾಗ ನೆಗೆಟಿವ್ ಸೆಂಟೆನ್ಸನ್ನು ಇದೇ ಥರ ಮಾಡಬೇಕು. ಈ ಎಲ್ಲ ಎಕ್ಸಾಂಪಲ್ಸ್ಗಳನ್ನು ನೋಟ್ ಮಾಡಿಕೊಂಡು ನೆನ್ಪಿಟ್ಕೊಳ್ಳಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಯಾವ ಥರ ನಾವು ಮಾಡಬೇಕು? ಈ ಒಂದು ವಾಕ್ಯದಲ್ಲಿ ಸಹಾಯಕ ಕ್ರಿಯಾಪದವನ್ನು ನಾವು ಮೊದಲಿಗೆ ಬಳಸಬೇಕಾಗುತ್ತೆ. ಅದಾದ ನಂತರ ಸಬ್ಜೆಕ್ಟನ್ನು ಬಳಸಬೇಕು. ವಿಲ್ ಐ ಬಿ ಲರ್ನಿಂಗ್ ಗ್ರಾಮರ್ ಟುಮಾರೋ, ವಿಲ್ ವಿ ಬಿ, ವಿಲ್ ಯು ಬಿ, ವಿಲ್ ಹಿ ಬಿ, ವಿಲ್ ಶಿ ಬಿ, ವಿಲ್ ಇಟ್ ಬಿ, ವಿಲ್ ಕಿರಣ್ ಬಿ, ವಿಲ್ ದೇ ಬಿ ಲರ್ನಿಂಗ್ ಗ್ರಾಮರ್ ಟುಮಾರೋ. ವಾಕ್ಯದ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಬೇಕು, ಯಾಕಂದರೆ ಇದು ಪ್ರಶ್ನಾರ್ಥಕ ವಾಕ್ಯ. ನಾನು ನಾಳೆ ವ್ಯಾಕರಣವನ್ನು ಕಲಿಯುತ್ತಾ ಇರುತ್ತೀನಾ, ನಾವು ನಾಳೆ ವ್ಯಾಕರಣವನ್ನು ಕಲಿಯುತ್ತಿರುತ್ತೀವ ಅಂದರೆ ನಾವು ಪ್ರಶ್ನೆಯನ್ನು ಮಾಡುವಾಗ ಕನ್ನಡದಲ್ಲೂ ಕೂಡ ಇದೇ ಥರ ವಾಕ್ಯಗಳನ್ನು ಮಾಡಬೇಕಾಗುತ್ತೆ. ಅವನು ನಾಳೆ ವ್ಯಾಕರಣವನ್ನು ಕಲಿಯುತ್ತಿರುತ್ತಾನ, ಅದು ನಾಳೆ ವ್ಯಾಕರಣವನ್ನು ಕಲಿಯುತ್ತಿರುತ್ತಾ, ಅವರು ನಾಳೆ ವ್ಯಾಕರಣವನ್ನು ಕಲಿಯುತ್ತಿರುತ್ತಾರ. ಈ ರೀತಿ ನೀವು ಎಲ್ಲ ಎಕ್ಸಾಂಪಲ್ಗಳನ್ನು ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಎಕ್ಸಾಂಪಲ್ಸ್ ನೋಡಿ. ಇಲ್ಲಿ ಮೊದಲಿಗೆ ನಾವು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕಾಗತ್ತೆ. ಅದಾದ ನಂತರ ನಾಟನ್ನು ಸೇರಿಸಬೇಕು. ವೋಂಟ್ ಐ ಬಿ ಲರ್ನಿಂಗ್ ಗ್ರಾಮರ್ ಟುಮಾರೋ, ವೋಂಟ್ ವಿ ಬಿ, ವೋಂಟ್ ಯು ಬಿ, ವೋಂಟ್ ಹಿ ಬಿ, ವೋಂಟ್ ಶಿ ಬಿ, ವೋಂಟ್ ಇಟ್ ಬಿ, ವೋಂಟ್ ಕಿರಣ್ ಬಿ, ವೋಂಟ್ ದೇ ಬಿ ಲರ್ನಿಂಗ್ ಗ್ರಾಮರ್ ಟುಮಾರೋ. ವಾಕ್ಯದ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಬೇಕು. ಇಲ್ಲಿ ನಾವು ಆ ಕೆಲಸವನ್ನು ಮಾಡ್ತಾ ಇರ್ತೀವೋ ಇಲ್ಲೋ ಅನ್ನುವಾಗ ನೆಗೆಟಿವ್ ಇಂಟ್ರಾಗೇಟಿವ್ ಎಸ್ ಆರ್ ನೋ ಕ್ವಶನ್ಸ್ ಕೇಳುವಾಗ, ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸನ್ನು ಕೇಳುವಾಗ ಈ ರೀತಿ ವಾಕ್ಯ ರಚನೆ ಮಾಡಬೇಕಾಗತ್ತೆ. ನಾನು ನಾಳೆ ವ್ಯಾಕರಣವನ್ನು ಕಲಿಯುತ್ತಿರುವುದಿಲ್ಲವೇ, ನಾವು ನಾಳೆ ವ್ಯಾಕರಣವನ್ನು ಕಲಿಯುತ್ತಿರುವುದಿಲ್ಲವೇ, ಅವನು ನಾಳೆ ವ್ಯಾಕರಣವನ್ನು ಕಲಿಯುತ್ತಿರುವುದಿಲ್ಲವೇ, ಅವಳು ನಾಳೆ ವ್ಯಾಕರಣವನ್ನು ಕಲಿಯುತ್ತಿರುವುದಿಲ್ಲವೇ, ಕಿರಣ್ ನಾಳೆ ವ್ಯಾಕರಣವನ್ನು ಕಲಿಯುತ್ತಿರುವುದಿಲ್ಲವೇ, ಅವರು ನಾಳೆ ವ್ಯಾಕರಣವನ್ನು ಕಲಿಯುತ್ತಿರುವುದಿಲ್ಲವೇ. ಈ ಎಲ್ಲ ವಾಕ್ಯಗಳನ್ನು ನೀವು ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸನ್ನು ಇದೇ ಥರ ಮಾಡಬೇಕು. ಇನ್ನೊಂದಿಷ್ಟು ಎಕ್ಸಾಂಪಲ್ಸನ್ನು ಮಾಡೋದ್ರ ಮುಖಾಂತರ ನಾವು ಈ ಒಂದು ಟೆನ್ಸನ್ನು ತಿಳಿದುಕೊಳ್ಳೋಣ. ಐ ವಿಲ್ ಬಿ ರೈಟಿಂಗ್ ದ ಲೆಟರ್ ಟುಮಾರೋ, ನಾನು ನಾಳೆ ಪತ್ರ ಬರೆಯುತ್ತೇನೆ ಅಂದರೆ ನಾನು ಫ್ಯೂಚರ್ನಲ್ಲಿ ಈ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳುವಾಗ. ವಿಲ್ ಶಿ ಬಿ ಇನ್ ದ ಹೋಮ್, ಅವಳು ಮನೆಯಲ್ಲಿ ಇರುತ್ತಾಳೆಯೇ. ಹಿ ವಿಲ್ ನಾಟ್ ಬಿ ವರ್ಕಿಂಗ್ ಟುಮಾರೋ, ಅವನು ನಾಳೆ ಕೆಲಸ ಮಾಡುವುದಿಲ್ಲ. ವಿಲ್ ಐ ಬಿ ಸ್ಲೀಪಿಂಗ್ ಹಿಯರ್, ನಾನು ಇಲ್ಲಿ ಮಲಗುತ್ತೇನೆಯೇ. ಐ ವಿಲ್ ಬಿ ಇನ್ ಬೆಂಗಳೂರು ಟುಮಾರೋ, ನಾನು ನಾಳೆ ಬೆಂಗಳೂರಿನಲ್ಲಿ ಇರುತ್ತೇನೆ. ಶಿ ವಿಲ್ ಬಿ ಕಮಿಂಗ್ ಹಿಯರ್, ಅವಳು ಇಲ್ಲಿಗೆ ಬರುತ್ತಾಳೆ. ದೇ ವಿಲ್ ನಾಟ್ ಬಿ ಪ್ಲೇಯಿಂಗ್ ಫುಟ್ಬಾಲ್, ಅವರು ಫುಟ್ಬಾಲ್ ಆಡುವುದಿಲ್ಲ. ದೇ ವಿಲ್ ಬಿ ಬೈಯಿಂಗ್ ಅ ನ್ಯೂ ಹೌಸ್, ಅವರು ಹೊಸ ಮನೆಯನ್ನು ಖರೀದಿಸುವರು. ಫ್ಯೂಚರ್ನಲ್ಲಿ ಮಾಡುವಂಥ ಕೆಲಸಗಳನ್ನು ನಾವು ಇದೇ ಥರ ಹೇಳಬೇಕಾಗತ್ತೆ. ಇಲ್ಲಿ ನಾವು ಫ್ಯೂಚರ್ ಟೆನ್ಸ್ ಯಾವ ಥರ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ವಿಲ್ ಹೆಲ್ಪಿಂಗ್ ವರ್ಬನ್ನು ವಾಕ್ಯದಲ್ಲಿ ನೋಡಿ ಫ್ಯೂಚರ್ ಟೆನ್ಸ್ ಎಂದು ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ವಿಲ್ ಯು ಬಿ ವೇಟಿಂಗ್ ಫಾರ್ ಮೀ, ನೀವು ನನಗಾಗಿ ಕಾಯುತ್ತಿದ್ದೀರಾ. ವಿಲ್ ಶಿ ಬಿ ವಾಚಿಂಗ್ ಟಿ ವಿ, ಅವಳು ಟಿ ವಿ ನೋಡ್ತಾಳಾ. ದ ಚಿಲ್ಡ್ರನ್ ವಿಲ್ ಬಿ ಸ್ಲೀಪಿಂಗ್, ಮಕ್ಕಳು ಮಲಗುತ್ತಾರೆ. ಇಲ್ಲಿ ದ ಚಿಲ್ಡ್ರನ್ ಅನ್ನೋದು ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಇಲ್ಲಿ ಕೂಡ ನಾವು ಹೆಲ್ಪಿಂಗ್ ವರ್ಬನ್ನು ವಿಲ್ ಬಿಯನ್ನು ಯೂಸ್ ಮಾಡಬೇಕಾಗತ್ತೆ. ಮೈ ಸಿಸ್ಟರ್ ವಿಲ್ ಬಿ ವೇಟಿಂಗ್ ಆ್ಯಟ್ ದ ಗೇಟ್, ನನ್ನ ತಂಗಿ ಗೇಟ್ ಬಳಿ ಕಾಯುತ್ತಿರುತ್ತಾಳೆ. ಐ ವಿಲ್ ಬಿ ಸ್ಟಡಿಯಿಂಗ್, ನಾನು ಅಧ್ಯಯನ ಮಾಡುತ್ತೇನೆ.
ಶಿ ವೋಂಟ್ ಬಿ ವಾಚಿಂಗ್ ಟಿ ವಿ. ಅವಳು ಟಿ ವಿ ನೋಡುವುದಿಲ್ಲ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಡೆಫಿನೇಷನ್ ಯಾವ ರೀತಿ ಇದೆ, ಅದರ ವಾಕ್ಯ ರಚನೆ ಹೇಗಿರುತ್ತೆ ಮತ್ತು ಎಕ್ಸಾಂಪಲ್ಸ್ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ಈ ಒಂದು ಕ್ಲಾಸ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರುತ್ತೇನೆ. ನಾನು ಹೇಳಿರುವಂಥ ಎಲ್ಲ ಎಕ್ಸಾಂಪಲ್ಗಳನ್ನು ನೀವು ನೋಟ್ ಮಾಡಿಕೊಂಡು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ. ಮತ್ತು ನಿಮಗೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನಾನು ಮೆನ್ಷನ್ ಮಾಡಿರುತ್ತೇನೆ. ಆ ಒಂದು ಎಲ್ಲ ಎಕ್ಸಾಂಪಲ್ಗಳನ್ನು ನೀವು ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ಗೆ ಚೇಂಜ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ಕ್ಲಾಸ್ನಲ್ಲಿ ಇನ್ನೊಂದು ಟೆನ್ಸ್ ಜೊತೆಗೆ ಸಿಗೋಣ. ಥ್ಯಾಂಕ್ ಯು.